ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ನಿನ್ನೆ ಸಿಕ್ಕಾಪಟ್ಟೆ ಹೈಡ್ರಾಮಾಗಳು ನಡೆದಿತ್ತು. ಸೊ ಇವತ್ತಾದ್ರೂ ಕೋಲಾರ ಟಿಕೆಟ್ ರಾಮಾಯಣಕ್ಕೆ ಬ್ರೇಕ್ ಬೀಳುತ್ತಾ ಅನ್ನುವಂತ ನಿರೀಕ್ಷೆ ಪ್ರಶ್ನೆಯನ್ನ ಇಟ್ಕೊಂಡು ಕಾಯಲಾಗ್ತಾ ಇದೆ. ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭವಾಗುತ್ತಾ? ಒಳ ಜಗಳದಿಂದ ಮುನಿಯಪ್ಪ ಅಳಿಯನಿಗೆ ಟಿಕೆಟ್ ಮಿಸ್ ಆಗುತ್ತಾ ಅನ್ನುವಂತ ಅನುಮಾನ ಬಲವಾಗ್ತಾ ಇದೆ. ಎಲ್ಲ ಹನುಮಂತಯ್ಯಗೂ ಮಿಸ್ ಆಗುತ್ತಾ ಕಾಂಗ್ರೆಸ್ ಟಿಕೆಟ್? ಹಾಗಾದ್ರೆ ಬಲಗೈ ಸಮುದಾಯದಲ್ಲಿ ಯಾರಿಗೆ ಮಣೆ ಹಾಕಲಿದೆ ಹೈಕಮಾಂಡ್ ಅನ್ನೋದು ಪ್ರಶ್ನೆ. ಕೋಲಾರ ಜಿಲ್ಲೆಯಲ್ಲಿ ಬಹಳಷ್ಟು ಬಲಗೈ ಸಮುದಾಯ ಇದೆ. ನಾರಾಯಣ ಸ್ವಾಮಿಗೆ ಸಿಗುತ್ತಾ? ಮುದ್ದು ಗಂಗಾಧರಿಗೆ ಸಿಗುತ್ತಾ? ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಎಂಬುದೇ ಸದ್ಯದ ಕುತೂಹಲ ಆಗಿದೆ. ಎಸ್ ನೋಡಿ, ಈಗ ಕೋಲಾರ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಒಂದಷ್ಟು ಗೊಂದಲ ಇರುವುದು ಹೌದು, ಅಸಮಾಧಾನ ಇರುವುದು ಹೌದು. ನನ್ನ MLCಗಳು ಶಾಸಕರುಗಳು ರಿಸೈನ್ ಮಾಡ್ತೀವಿ ಅಂತ ವಿಧಾನಸೌಧಕ್ಕೆ ಬಂದಿದ್ರು. ಹೇಗೋ ಅವರನ್ನ ಮನವೊಲಿಸುವಂತ ಕೆಲಸವನ್ನ ಮಾಡಿ ಸದ್ಯಕ್ಕಂತೂ ನೀವು ರಿಸೈನ್ ಮಾಡಬೇಡಿ ಅಂತ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಅವರು ಮನವೊಲಿಕೆ ಮಾಡಿದ್ರು. ಅದಾದ ಮೇಲೆ CM ಮತ್ತು DCM ಎಂಟರ್ ಕೂಡ ಆಗಿತ್ತು. ಸೊ ಫೈನಲಿ ಇದೀಗ ನಿಮ್ಮೆಲ್ಲರ ಸಮ್ಮುಖದಲ್ಲಿಯೇ ನಾವು ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರವನ್ನು ಮಾಡ್ತೀವಿ ಅಂತ ಹೈಕಮಾಂಡ್ ನಾಯಕರುಗಳು ಕೂಡ ಹೇಳಿದ್ದಾರೆ. ಹೀಗಿರ್ಬೇಕಾದ್ರೆ ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದು ಸದ್ಯ ಇರುವಂಥ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಬಲಗೈ ಸಮುದಾಯದವ್ರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು ಇವ್ರುಗಳ ಬೇಡಿಕೆ ಆಗಿರೋದು. ನೋಡಿ, ನಮಗೆ ಮುನಿಯಪ್ಪ ಅವರಿಗಾಗಿರ್ಬೋದು ಅಥವಾ ಅವರ ಮನೆಯವರಿಗಾಗಿರ್ಬೋದು ಯಾರಿಗೂ ಟಿಕೆಟ್ ಕೊಡಬಾರ್ದು ಅಥವಾ ಅವ್ರ ಮೇಲಿನ ದ್ವೇಷ ಇದೆ ಅಂತ ನಾವು ಹೇಳ್ತಾ ಇಲ್ಲ. ನಾವು ಹೇಳ್ತಾ ಇರೋದು ಇಲ್ಲಿ ಅತಿ ಹೆಚ್ಚು ಮತಗಳಿರುವುದು ಬಲಗೈ ಸಮುದಾಯದ್ದು. ಹಾಗಾಗಿ ಅವ್ರಿಗೆ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ, ನಮ್ಮ ಒತ್ತಾಯ ಅನ್ನುವಂಥ ಮಾತನ್ನ ಈ ಅಸಮಾಧಾನಿತರು ಹೇಳಿದ್ರು. ಹಾಗಾಗಿ ಯಾರಿಗೆ ಟಿಕೆಟ್ ಅನ್ನ ಕೊಡಬಹುದು, ಯಾರ ಪರವಾಗಿ ಹೈಕಮಾಂಡ್ ನಿಂತ್ಕೊಳ್ಬಹುದು? ಮುನಿಯಪ್ಪ ಅವರು ಹೇಗೋ ಹೋರಾಡಿ ತಮ್ಮ ಅಳಿಯನಿಗೆ ಟಿಕೆಟ್ ಅನ್ನ ಗಿಟ್ಟಿಸ್ಕೊಂಡಿದ್ರು. ಬಟ್ ಅದು ಕೊನೆಯ ಹಂತದಲ್ಲಿ ಈಗ ಹೋಲ್ಡ್ ಮಾಡಲಾಗಿದೆ. ಈಗಿರುವಂಥ ಅಸಮಾಧಾನವನ್ನು ಗಮನಿಸಿ ಈಗಲೇ ಅದನ್ನು ಅನೌನ್ಸ್ ಮಾಡೋದು ಬೇಡ ಅಂತ ಹೈಕಮಾಂಡ್ ಕೂಡ ಬ್ರೇಕ್ ಹಾಕಿದೆ. ಹೀಗಿರಬೇಕಾದ್ರೆ ಸಭೆಗಳ ಮೇಲೆ ಸಭೆಗಳು ನಡೀತಾ ಇದೆ. ಮುನಿಯಪ್ಪ ಅವರು ಕೂಡ ಪರವಾಗಿಲ್ಲ, ಡೋಂಟ್ ಕೇರ್ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ಯಾರ ಕೈ ಮೇಲಾಗುತ್ತೆ, ಯಾರಿಗೆ ಟಿಕೆಟ್ ಸಿಗುತ್ತೆ, ಹೈಕಮಾಂಡ್ ನಾಯಕರು ಏನು ಲೆಕ್ಕಾಚಾರ ಹಾಕ್ತಾರೆ? ಇಷ್ಟರ ಮಟ್ಟಿಗೆ ಅಸಮಾಧಾನವನ್ನು ಇಟ್ಕೊಂಡು ಎಲೆಕ್ಷನ್ ಅನ್ನು ಎದುರಿಸೋದು ತೀರಾ ಕಷ್ಟ ಆಗುತ್ತೆ. ಶಾಸಕರುಗಳು ರಿಸೈನ್ ಮಾಡ್ತೀನಿ ಅಂತ ಹೋದ್ರು, MLCಗಳು ರಿಸೈನ್ ಮಾಡ್ತೀನಿ ಅಂತ ಹೋದ್ರು. ಅವ್ರು ಹೇಳ್ತಾ ಇರೋದು ಇಲ್ಲಿ ಬಲಗೈ ಸಮುದಾಯದ ಮತಗಳು ಹೆಚ್ಚಾಗಿದೆ. ಸೊ ಹೀಗಿರ್ಬೇಕಾದ್ರೆ ನೀವು ಎಡಗೈ ಸಮುದಾಯದವ್ರಿಗೆ ಯಾಕೆ ಟಿಕೆಟ್ ಕೊಡ್ತೀರಾ? ಬಲಗೈ ಸಮುದಾಯದವ್ರಿಗೆ ಟಿಕೆಟ್ ಕೊಡಿ ಅನ್ನುವಂಥ ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ಳಲಾಗಿದೆ. ಇವರಿಬ್ಬರ ಜಗಳದಲ್ಲಿ ಮೂರನೇವರಿಗೆ ಲಾಭ ಆಗತ್ತಾ? ಯಾವ್ದಾದ್ರು ಹೊಸ ಮುಖಗಳಿಗೆ ಮಣೆ ಹಾಕ್ತಾರಾ ಅಥವಾ ಇರುವವರಿಗೆ ಯಾರಿಗಾದ್ರೂ ಮಣೆ ಹಾಕ್ತಾರಾ? ಸೊ ಇದು ಈಗಿರುವಂಥ ಪ್ರಶ್ನೆ. ಕೋಲಾರ ಟಿಕೆಟ್ ವಿಚಾರ ಕಾಂಗ್ರೆಸ್ಗೆ ಒಂದು ರೀತಿಯಾಗಿ ಕಗ್ಗಂಟಾಗ್ಬಿಟ್ಟಿದೆ. ಸೊ ಇವತ್ತಿನಿಂದ ಒಂದು ಕಡೆಯಲ್ಲಿ ನಾಮಪತ್ರ ಸಲ್ಲಿಕೆ ಪ್ರಾರಂಭ ಆಗ್ತಿದ್ರೆ ಕೋಲಾರದ ವಿಚಾರದಲ್ಲಿ ಇವತ್ತಾರು ಅಂತಿಮವಾಗಿ ಎಲ್ಲ ಥರದ ಪ್ರಶ್ನೆಗಳಿಗೆ, ಅನುಮಾನಗಳಿಗೆ ತೆರೆ ಎಳಿತಾರ ಅನ್ನೋದು ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ. ಶಿವು, ಈ ಕೋಲಾರ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಿಕ್ಕಾಪಟ್ಟೆ ಹೈಡ್ರಾಮಾಗಳೆಲ್ಲ ನಡೆದಿದ್ವು. ನಾಯಕರುಗಳ ಎಂಟ್ರಿ ಕೂಡ ಆಗಿತ್ತು. ಇವತ್ತೇನಾದರೂ ತಾರ್ಕಿಕವಾಗಿ ಅಂತ್ಯ ಕಾಣುತ್ತಾ? ಯಾರಾದರೂ ಹೊಸಬರಿಗೆ ಮಣೆ ಹಾಕುವಂಥ ಸಾಧ್ಯತೆ ಇದೆಯಾ ಅಥವಾ ಮನವೊಲಿಸುವಂಥ ಸಾಧ್ಯತೆ ಇದೆಯಾ ಶಿವು? ಕೋಲಾರದ ಟಿಕೆಟ್ ವಿಚಾರದಲ್ಲಿ ಈಗಾಗಲೇ ಕಗ್ಗಂಟು ಮುಂದುವರೆದಿರುವಂತದ್ದನ್ನು ಕೂಡ ನಾವು ಗಮನಿಸ್ತಾನೆ ಬರ್ತಾ ಇದ್ವಿ. ನಿನ್ನೆ ವಿಧಾನಸೌಧದಲ್ಲಿ ದೊಡ್ಡ ಹೈಡ್ರಾಮಾ ಕೂಡ ಆಗಿದೆ. ಆ ಶಾಸಕರು MLCಗಳ ರಾಜೀನಾಮೆ ಪ್ರಹಸನ ಕೂಡ ಮುಗಿದೋಗಿದೆ. ನಿನ್ನೆ ರಾತ್ರಿ ಕೋಲಾರ ಜಿಲ್ಲೆಯ ಮುಖಂಡರ ಜೊತೆ CM DCM ಸಭೆಯನ್ನು ಕೂಡ ನಡೆಸಿದ್ದಾರೆ. ಆ ಸಭೆಯಲ್ಲೂ ಕೂಡ ಮುನಿಯಪ್ಪನವರ ಅಳಿಯನಿಗೆ ಟಿಕೆಟ್ ಕೊಡೋದಕ್ಕೆ ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಎಲ್ಲಾ ಮುಖಂಡರುಗಳು ಕೂಡ. ನೀವು ಬಲಗೈ ಸಮುದಾಯದ ಯಾರಿಗೆ ಬೇಕಾದ್ರೂ ಟಿಕೆಟ್ ಅನ್ನ ಕೊಡಿ, ನಾವು ಗೆಲ್ಲಿಸ್ಕೊಂಡು ಬರ್ತೇವೆ. ಇಲ್ಲದೆ ಹೋದ್ರೆ ಅವರ ಅಳಿಯನಿಗೆ ಕೊಟ್ಟಿದ್ದೆ ಆದ್ರೆ ನಾವು ಸೋಲಿಸಬೇಕಾಗತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ CM ಮತ್ತೆ DCM ಮುಂದಿಟ್ಟಿದ್ದಾರೆ. ಸೊ ಹಾಗಾಗಿ ಇವತ್ತು ಅನಿವಾರ್ಯ, ಇವತ್ತಿನಿಂದ ನಾಮಪತ್ರ ಕೂಡ ಈಗಾಗಲೇ ಸಲ್ಲಿಕೆ ಶುರು ಆಗ್ತಾ ಇದೆ. ಹಾಗಾಗಿ ಅನಿವಾರ್ಯವಾಗಿ ಇವತ್ತು ಸಂಜೆಯೊಳಗೆ 4 ಬಾಕಿ ಕ್ಷೇತ್ರಗಳ ಟಿಕೆಟ್ ಅನ್ನ ಅಧಿಕೃತವಾಗಿ ಘೋಷಣೆ ಮಾಡಬೇಕಾಗಿದೆ. ಈ ಬಿಜೆಪಿ ಈಗ ಅಧಿಕೃತವಾಗಿ ಎಲ್ಲ ಕ್ಷೇತ್ರಗಳನ್ನು ಕೂಡ ಘೋಷಣೆ ಮಾಡಿದೆ. ಹಾಗೆ ಕಾಂಗ್ರೆಸ್ 4 ಕ್ಷೇತ್ರಗಳನ್ನ ಬಾಕಿ ಇಟ್ಕೊಂಡಿದೆ. ಇವತ್ತು ಬಹುತೇಕವಾಗಿ ಘೋಷಣೆ ಮಾಡುವಂತ ಸಾಧ್ಯತೆಗಳಿದೆ. 3 ಕ್ಷೇತ್ರಗಳಲ್ಲಿ ಈಗಾಗಲೇ ಬಹುತೇಕವಾಗಿ ಫಿಕ್ಸ್ ಆಗಿದೆ. ಚಾಮರಾಜನಗರದಲ್ಲಿ ಸುನಿಲ್ ಬೋಸ್, ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ರಕ್ಷಾರಾಮಯ್ಯ,
ಬಳ್ಳಾರಿಯಲ್ಲಿ ತುಕಾರಾಂ ಅವ್ರಿಗೆ ಟಿಕೆಟ್ ಕೊಡ್ಬೇಕು ಅನ್ನುವಂತ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಕೋಲಾರದ ಟಿಕೆಟ್ ಮಾತ್ರ ಬಾಕಿ ಉಳಿದಿತ್ತು. ಕಗ್ಗಂಟು ಮುಂದುವರೆದಿದ್ರಿಂದ ಪರಸ್ಪರ ರಮೇಶ್ ಕುಮಾರ್ ಮುನಿಯಪ್ಪ ಅವರ ಬಣಗಳ ನಡುವೆ ಜಗಳ ತಿಕ್ಕಾಟ ನಡೆದಿದ್ರಿಂದ ಇಲ್ಲಿಯವರೆಗೂ ಕೂಡ ಆ ಕ್ಷೇತ್ರದ ಟಿಕೆಟ್ ಅನ್ನ ಫೈನಲ್ ಮಾಡಲಾಗಿಲ್ಲ. ಹಾಗಾಗಿ 3 ಕ್ಷೇತ್ರಗಳ ಟಿಕೆಟ್ ಫೈನಲ್ ಆಗಿದ್ರು ಅದನ್ನ ಘೋಷಣೆ ಮಾಡದೆ ಹಾಗೆ ಉಳಿಸ್ಕೊಳ್ಳಲಾಗಿದೆ. ಇವತ್ತು ಸಂಜೆಯೊಳಗೆ ಬಹುತೇಕವಾಗಿ 4 ಕ್ಷೇತ್ರಗಳ ಟಿಕೆಟ್ ಅನ್ನ ಘೋಷಣೆ ಮಾಡುವಂತ ಸಾಧ್ಯತೆಗಳಿದೆ. ಬಹುತೇಕವಾಗಿ ಇಬ್ಬರ ಜಗಳ 3ನೇಯವರಿಗೆ ಲಾಭ ಅನ್ನುವಂತೆ ಕೋಲಾರದ ಟಿಕೆಟ್ 3ನೇಯವರ ಪಾಲಾಗುವಂತ ಸಾಧ್ಯತೆಗಳು ಬಹುತೇಕವಾಗಿ ಹೆಚ್ಚಿದೆ. ಯಾಕಂದ್ರೆ ಈ ಕಡೆ ಮುನಿಯಪ್ಪ ಅವರ ಅಳಿಯನಿಗೆ ಟಿಕೆಟ್ ಕೊಟ್ರೆ ಆ ಕಡೆ ರಮೇಶ್ ಕುಮಾರ್ ಬಣ ಸಂಪೂರ್ಣವಾಗಿ ತಿರುಗಿ ಬೀಳುತ್ತೆ. ರಮೇಶ್ ಕುಮಾರ್ ಬಣ ಹೇಳ್ದಾಗೆ ಬೇರೆಯವ್ರಿಗೆ ಹನುಮಂತಯ್ಯ ಅವ್ರಿಗೆ ಟಿಕೆಟ್ ಅನ್ನ ಕೊಟ್ರೆ ಅಲ್ಲೂ ಕೂಡ ಮುನಿಯಪ್ಪ ಅವರು ಅಸಮಾಧಾನಗೊಳ್ತಾರೆ. ಹಾಗಾಗಿ ಈಗ ಇಡೀ ರಮೇಶ್ ಕುಮಾರ್ ಬಣದಲ್ಲಿರುವಂತಹ ಶಾಸಕರು ಎಲ್ಲರೂ ಕೂಡ ಬಲಗೈ ಸಮುದಾಯದವರಿಗೆ ಟಿಕೆಟ್ ಕೊಡಿ ಅನ್ನುವಂತ ಬೇಡಿಕೆಯನ್ನ ಇಟ್ಟಿರೋದ್ರಿಂದ ಸಹಜವಾಗಿ ಆ ಕಮ್ಯುನಿಟಿನಲ್ಲಿರುವಂತಹ ನಾಯಕರಿಗೆ ಟಿಕೆಟ್ ಸಿಗುವಂತ ಸಾಧ್ಯತೆಗಳಿದೆ. ಕೆಪಿಸಿಸಿ ಕಾರ್ಯದರ್ಶಿಯಾಗಿದ್ದಂತ ನಾರಾಯಣಸ್ವಾಮಿ ಹಾಗೆ ಖರ್ಗೆ ಅವರ ವಲಯದಲ್ಲಿ ಗುರುತಿಸಿಕೊಂಡಿದ್ದಂತಹ ಡಾಕ್ಟರ್ ಮುದ್ದು ಗಂಗಾಧರ್ ಜೊತೆಗೆ ಮುನಿಸ್ವಾಮಿ ಅನ್ನುವಂತವರ ಹೆಸರುಗಳಿದೆ. 3ರಲ್ಲಿ ಒಬ್ಬರ ಹೆಸರು ಫೈನಲ್ ಆಗುವಂತ ಸಾಧ್ಯತೆಗಳಿದೆ ನೀತಿ. ಓಕೆ, ಥ್ಯಾಂಕ್ ಯು ಶಿವು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.